ನೀವು ನೋಡ್ತಾ ಇರ್ತಕ್ಕಂಥ ಒಂದು ಭತ್ತದ ತಳಿಯ ಹೆಸರು ಬಂದ್ಬಿಟ್ಟು ಇ.ಟಿ. ಸಣ್ಣ ಅಂತ ಅಂದ್ಬಿಟ್ಟು ಇದು ಸಹ ಒಂದು ನಮ್ಮ ಒಂದು ಸಾಂಪ್ರದಾಯಿಕ ಭತ್ತದ ತಳಿ. ಹಾಗೆ ಮತ್ತೊಂದು ಐ.ಇ.ಟಿ. ಅಂತ ಅಂದ್ಬಿಟ್ಟು. ಸೊ ನೀವೇನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಆರ್ಯ ತಳಿಯ ಭತ್ತ. ಸೊ ಇದು ಕೂಡ ಒಂದು ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಏನಿರುತ್ತೆ, ಸೊ ಅವರು ಈ ಒಂದು ಭತ್ತದ ಅಕ್ಕಿನ ಉಪಯೋಗಿಸೋದ್ರಿಂದ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಇನ್ನು ನೀವೆಲ್ಲ ಗೊತ್ತಿರ್ಬೋದು ಜಯ ಭತ್ತ ಅಂತ ಅಂದ್ಬಿಟ್ಟು, ಜಯದಲ್ಲಿ ಇದು ದೊಡ್ಡಿಗ ಅಂತ ಅಂದ್ಬಿಟ್ಟು ಇದನ್ನು ಹೆಚ್ಚಾಗಿ ಹೆಚ್ಚಿನ ಇಳುವರಿ ನೀಡತಕ್ಕಂಥ ಒಂದು ಭತ್ತ, ಸಾಂಪ್ರದಾಯಿಕವಾದಂಥ ಒಂದು ತಳಿಯ ಭತ್ತ ಅಂತಲೇ ಹೇಳ್ಬೋದು. ಇನ್ನು ನೀವು ನೋಡ್ತಾ ಇರ್ತಕ್ಕಂಥದ್ದು ಬಿಳಿ ಹೆಗ್ಗೆ ಅಂತ ಅಂದ್ಬಿಟ್ಟು ಇದು ಸಹ ಅತ್ಯಂತ ಹೆಚ್ಚು ಪೋಷಕಾಂಶಗಳು ಇರ್ತಕ್ಕಂಥ ಒಂದು ಭತ್ತದ ತಳಿ. ಇನ್ನು ಇದು ಬಿಳಿ ಕಣ್ಣ ಹೆಗ್ಗೆ ಅಂತ ಅಂದ್ಬಿಟ್ಟು, ಸೊ ಇದು ಸಹ ಒಳ್ಳೆ ಫೈಬರ್ ಕಂಟೆಂಟ್ ಇರ್ತಕ್ಕಂಥ ಒಂದು ಭತ್ತದ ತಳಿ. ಹಾಗೆ ಮತ್ತೊಂದು ಕಬ್ಬಗ ಅಂತ ಅಂದ್ಬಿಟ್ಟು ಇದು ಸಹ ಅತಿ ಹೆಚ್ಚು ಕಬ್ಬಿಣ ಅಂಶಗಳನ್ನು ಉಳ್ಳಂಥ ಒಂದು ಭತ್ತದ ತಳಿ. ಮುಂದೆ ಹೊರಟ್ರೆ ಮತ್ತೊಂದು ಭತ್ತದ ತಳಿ ಕಾಣಿಸುತ್ತೆ, ಬುದ್ಧ ಅಂತ ಅಂದ್ಬಿಟ್ಟು. ಮೃದುವಾದಂಥ ವಿನ್ಯಾಸವನ್ನು ಹೊಂದಿರತಕ್ಕಂಥ ಈ ಒಂದು ಭತ್ತದ ತಳಿಯ ಹೆಸರು ಬಂದ್ಬಿಟ್ಟು ಬುದ್ಧ ಅಂತ ಅಂದ್ಬಿಟ್ಟು. ಸ್ವಲ್ಪ ಸ್ಮೆಲ್ ಬರುತ್ತೆ, ಅಂದರೆ ಸುಗಂಧ ರೀತಿಯ ಸ್ಮೆಲ್ ಬರುತ್ತೆ, ಸೊ ಹಾಗಾಗಿ ಇದರ ಹೆಸರು ಬುದ್ಧ ಅಂತ ಇಟ್ಟಿದ್ದಾರೆ. ಇನ್ನು ಮುಂದೆ ಹೊರಟ್ರೆ ಮತ್ತೊಂದು ತಳಿಯ ಭತ್ತದ ನಮ್ಗೆ ಕಾಣಿಸುತ್ತೆ, ದೇವ ಮಲ್ಲಿಗೆ ಅಂತ ಅಂದ್ಬಿಟ್ಟು. ಇದು ಸಹ ಅತ್ಯಂತ ಹೆಚ್ಚು ಖನಿಜಾಂಶಗಳನ್ನು ಹೊಂದಿರತಕ್ಕಂಥ ಒಂದು ಭತ್ತದ ತಳಿ. ಇನ್ನು ಹಾಗೆ ಮುಂದೆ ಹೊರಟ್ರೆ ಕೊಲ್ಲಾಪುರ ಹವಳ ಅಂತ ಅಂದ್ಬಿಟ್ಟು ಈ ಒಂದು ಭತ್ತದ ತಳಿಯ ಹೆಸರು. ಇದು ಸಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಭತ್ತದ ತಳಿ. ಇನ್ನು ಕಾಗೋಡು ಸಿದ್ಧಸಾಲೆ ಅಂತ ಅಂದ್ಬಿಟ್ಟು ಹೆಚ್ಚಾಗಿ ಮಳೆ ಬೀಳುವಂಥ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ಬೆಳೀತಾರೆ. ಇನ್ನು ಮುಂದೆ ಹೊರಟ್ರೆ MO4 ಅಂತ ಅಂದ್ಬಿಟ್ಟು ಹೆಚ್ಚಿನ ಫೈಬರ್ ಕಂಟೆಂಟ್ ಇರ್ತಕ್ಕಂಥ ಈ ಒಂದು ಭತ್ತದ ತಳಿ. ಹಾಗೆ ಮತ್ತೊಂದು ಚಂಪಕಲಿ ಅಂತಂದ್ಬಿಟ್ಟು ಹೆಚ್ಚಿನ ಒಂದು ಪ್ರೋಟೀನ್ ಹೊಂದಿರತಕ್ಕಂಥ ಒಂದು ಭತ್ತದ ತಳಿ. ಇನ್ನು ಹಾಲುಬುಲು ಅಂತಂದ್ಬಿಟ್ಟು ಈ ಒಂದು ಭತ್ತದ ತಳಿ. ಸೊ ಹೆಚ್ಚಾಗಿ ಸಿಹಿ ಖಾದ್ಯಗಳನ್ನು ಮಾಡಲು ಈ ಒಂದು ಭತ್ತದ ತಳಿನ ಉಪಯೋಗಿಸ್ತಾರೆ. ಹಾಗೆ ಮುಂದೆ ಹೊರಟ್ರೆ ಅಂತರ್ಸಾಲಿ ಅಂತಂದ್ಬಿಟ್ಟು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಈ ಒಂದು ಭತ್ತದ ತಳಿ. ಹಾಗೆ ಮುಂದೆ ಹೊರಟ್ರೆ ಗೋಪಿಕಾ ಅಂತ ಅಂದ್ಬಿಟ್ಟು ಅತ್ಯಂತ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಕೆಂಪು ಭತ್ತದ ತಳಿ. ಇನ್ನು ಈ ಒಂದು ತಳಿಯ ಹೆಸರು ಬಂದ್ಬಿಟ್ಟು ಕೊತ್ತಂಬರಿ ಸಾಲೆ ಅಂತಂದ್ಬಿಟ್ಟು ಇದು ಸಹ ಸುಗಂಧ ಭರಿತವಾದಂಥ ಒಂದು ಭತ್ತದ ತಳಿ. ಇದನ್ನು ಹೆಚ್ಚಾಗಿ ಪಾಯಸ ಮಾಡಲು ಉಪಯೋಗಿಸ್ತಾರೆ. ಹಾಗೆ ಮುಂದೆ ಹೊರಟ್ರೆ ಗಿರಿ ಸಾಲೆ ಅಂತಂದ್ಬಿಟ್ಟು, ಸೊ ನನ್ನ ಹೆಸರು ಕೂಡ ಅರ್ಧ ಸೇರ್ಕೊಬಿಟ್ಟಿದೆ. ಸೊ ಇಲ್ಲಿ ಈ ಒಂದು ಭತ್ತದ ತಳಿ ನೀವು ನೋಡ್ತಾ ಇರ್ಬೋದು, ಹೆಚ್ಚಿನ ಒಂದು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಭತ್ತದ ತಳಿ. ಇನ್ನು ಮುಂದೆ ಹೊರಟ್ರೆ ಹೊನ್ನೆಕಟ್ಟು ಅಂತಂದ್ಬಿಟ್ಟು, ಹೊನ್ನೆಕಟ್ಟು ಕೂಡ ಒಂದು ಸಾಂಪ್ರದಾಯಿಕವಾದಂಥ ಒಂದು ಭತ್ತದ ತಳಿ. ಹಾಗೆ ಮುಂದೆ ಹೊರಟ್ರೆ ನಾರಾಯಣ ಕಾಮಿನಿ ಅಂತಂದ್ಬಿಟ್ಟು ಇದು ಸಹ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಭತ್ತದ ತಳಿ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಹೊರಟ್ರೆ ನೀರಾಲ ಕಟ್ಟೆ ಸಾಲೆ ಅಂತಂದ್ಬಿಟ್ಟು ಇದು ಸಹ ಒಂದು ಪರಿಮಳಯುಕ್ತವಾದಂಥ ಒಂದು ಬೆಳೆ. ಸೊ ಇದನ್ನು ಸಹ ಹೆಚ್ಚಾಗಿ ಪಾಯಸ ಮಾಡಲು ಉಪಯೋಗಿಸ್ತಾರೆ. ಇದು ಪರಿಮಳ ಸಣ್ಣ ಅಂತಂದ್ಬಿಟ್ಟು ಸಣ್ಣ ಅಕ್ಕಿ ಅಂತ ನಾವು ಹೇಳ್ಬೋದು, ಡೈರೆಕ್ಟಾಗೇ ಹೇಳ್ಬೋದು. ಇದು ನೀವು ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಒಂದು ತೆನೆಗಳನ್ನು ಅಕ್ಕಿಗಳನ್ನು ಕಾಳನ್ನು ಕಟ್ಟಿರ್ತಕ್ಕಂಥದ್ದು. ಸೊ ಕಡಿಮೆ ಅವಧಿಯಲ್ಲಿ ಅಡುಗೆಯಲ್ಲಿ ಮಾಡುವಂಥ, ಅಂದರೆ ಬೇಗ ಕುಕ್ ಆಗುವಂಥ ಒಂದು ಭತ್ತದ ತಳಿ. ಇನ್ನು ಇದೊಂದು ಕಡಲ ಅಂತಂದ್ಬಿಟ್ಟು, ಸೊ ಇದು ಅತಿ ಹೆಚ್ಚಿನ ಒಂದು ಪೋಷಕಾಂಶಗಳು ಮತ್ತು ಹಿಮೋಗ್ಲೋಬಿನ್ ಕಂಟೆಂಟ್ ಹೆಚ್ಚಿಸುವಂಥ ಒಂದು ಭತ್ತದ ತಳಿ. ಹಾಗೆ ಮುಂದೆ ಹೊರಟ್ರೆ ಇನ್ನೊಂದು ಕೆಂಪು ಸಣ್ಣ ಅಂತಂದ್ಬಿಟ್ಟು, ಕೆಂಪು ಅಕ್ಕಿ ಸಣ್ಣ, ಅಂದರೆ ಅದರಲ್ಲಿ ಸಣ್ಣ ಇರತಕ್ಕಂಥದ್ದು. ಇದು ಸಹ ಒಂದು ಸಾಂಪ್ರದಾಯಿಕ ಬೆಳೆ ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಹೊರಟ್ರೆ ಪಂಚರತ್ನ ಅಂತ ಅಂದ್ಬಿಟ್ಟು, ಹೆಸರೆತ್ತು ಸೂಚಿಸುವಂತೆ ಪಂಚರತ್ನ, ಸ್ವಲ್ಪ ಗೋಲ್ಡನ್ ಕಲರ್ ಎಲ್ಲ ಇದೆ. ಸೊ ಮೋಸ್ಟ್ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ಅಕ್ಕಿ. ಸೊ ಇದ್ರೂ ಸಹ ಒಂದು ಸುಗಂಧ ಭರಿತವಾದಂಥ ಭತ್ತದ ತಳಿ ಅಂತ ಹೇಳ್ಬೋದು. ಇನ್ನು ಬೆಳಗಾಂ ಪೂಗ್ ಭತ್ತ ಅಂತ ಅಂದ್ಬಿಟ್ಟು, ಸೊ ನೀರಿನ ಕೊರತೆ, ಅಂದರೆ ನೀರು ಕಡಿಮೆ ಇರತಕ್ಕಂಥ ಒಂದು ಜಾಗದಲ್ಲಿ ಬೆಳೀತಕ್ಕಂಥ ಒಂದು ಭತ್ತದ ತಳಿ. ಹಾಗೆ ಮುಂದೆ ಹೊರಟ್ರೆ ಜಟ್ಟಿಗ ಅಂತಂದ್ಬಿಟ್ಟು, ಜಟ್ಟಿಗ ಬಂದ್ಬಿಟ್ಟು ಸಹ ಹೆಚ್ಚಿನ ಈ ಇಳುವರಿಯನ್ನು ಕೊಡ್ತಕ್ಕಂಥದ್ದು, ಅಂದರೆ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಒಂದು ಭತ್ತದ ತಳಿ. ಇನ್ನು ಹಾಗೆ ಮುಂದೆ ಹೊರಟ್ರೆ ನಮ್ಮ ಕಣ್ಣಿಗೆ ಮತ್ತೊಂದು ಭತ್ತದ ತಳಿ ಕಾಣಿಸುತ್ತೆ. ಸೊ ಈ ಒಂದು ಭತ್ತದ ತಳಿ ಹೆಸರು ಬಂದ್ಬಿಟ್ಟು ಮಟ್ಟಾಳಗ ಅಂತಂದ್ಬಿಟ್ಟು, ಇದನ್ನು ಸಹ ಒಂದಷ್ಟು ಜನ ಸಾಂಪ್ರದಾಯಿಕವಾಗಿ ಇನ್ನೂ ಕೂಡ ಬೆಳ್ಕೊಂಡು ಬರ್ತಾ ಇದ್ದಾರೆ. ಉತ್ತಮ ಗುಣಮಟ್ಟದ ಒಂದು ಭತ್ತದ ತಳಿ ಅಂತಲೇ ಹೇಳ್ಬೋದು. ಇನ್ನು ಹಾಲು ಸಣ್ಣ ಆಲ್ರೆಡಿ ಹೇಳಿದೆ. ಇನ್ನು ಈ ಒಂದು ಭತ್ತದ ತಳಿ ಹೆಸರು ಬಂದ್ಬಿಟ್ಟು ಆಶಾ ಅಂತಂದ್ಬಿಟ್ಟು, ಆಶಾ ಕೂಡ ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆಯುವಂಥ ಒಂದು ಭತ್ತದ ತಳಿ. ಸೊ ಇದರ ಹೆಸರು ಆಶಾ ಅಂತಂದ್ಬಿಟ್ಟು. ಒಂದಷ್ಟು ಭತ್ತದ ತಳಿಗಳಿಗೆ ಹುಡುಗಿರ ಹೆಸರು ಇಟ್ಟಿದ್ದಾರೆ, ಒಂದಷ್ಟು ತಳಿಗಳಿಗೆ ಹುಡುಗರ ಹೆಸರು ಇಟ್ಟಿಲ್ಲ. ಅದರಲ್ಲಿ ನನ್ನ ಹೆಸರು ಅರ್ಧಂಬರ್ಧ ಇಟ್ಟಿದ್ದಾರೆ, ಪರವಾಗಿಲ್ಲ. ಇನ್ನು ಬಾಲಸಾಲಿ ಅಂತಂದ್ಬಿಟ್ಟು ಈ ಒಂದು ಭತ್ತದ ತಳಿ ಹೆಸರು. ಕೆಂಪು, ನೋಡಲಿಕ್ಕೆ ಸ್ವಲ್ಪ ಕೆಂಪಿನ ಒಂದು ತೆಂಡೆನ ಹೊಂದಿರತಕ್ಕಂಥ ಒಂದು ಭತ್ತದ ತಳಿ. ಹಾಗೆ ಮುಂದೆ ಹೊರಟ್ರೆ ಮತ್ತೊಂದು ಕಾಣಿಸುತ್ತೆ ನಿಮಗೆ, ಬಿಳಿ ಹಲಗ ಅಂತ ಅಂದ್ಬಿಟ್ಟು. ಈ ಒಂದು
ತಳಿಯ ವಿಶೇಷತೆ ಏನಪ್ಪ ಅಂತಂದರೆ ಇದನ್ನ 2 ದಿನಗಳ ಅಂದರೆ ಬೇಯಿಸಾದ್ಮೇಲೆ 2 ದಿನ ಇಟ್ಟರು ಸಹ ಅದು ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ತಳಿಯ ವಿಶೇಷತೆ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ನೋಡ್ತಾ ಇರತಕ್ಕಂಥದ್ದು ದಾಸಪಟ್ಟಿ ಅಂತ ಅಂದ್ಬಿಟ್ಟು ಅತ್ಯಂತ ಹೆಚ್ಚು ಪೌಷ್ಟಿಕಾಂಶಗಳನ್ನು ಉಳ್ಳತಕ್ಕಂಥ ಒಂದು ಭತ್ತದ ತಳಿ ಇದಾಗಿರುತ್ತೆ. ಹಾಗೆ ಮುಂದೆ ಹೊರಟ್ರೆ ಗುಂಡ ಭತ್ತ ಅಂತ ಅಂದ್ಬಿಟ್ಟು, ಸೊ ಇದು ಸಹ ಒಂದು ಸಾಂಪ್ರದಾಯಿಕ ಒಂದು ಭತ್ತದ ತಳಿ. ಇನ್ನು ಕರಿ ಕಳವೆ ಅಂತ ಅಂದ್ಬಿಟ್ಟು, ಆದರೆ ಇದು ನೋಡಲಿಕ್ಕೆ ಎಲ್ಲೂ ಕೂಡ ಕಪ್ಪು ಕಾಣಿಸ್ತಾ ಇಲ್ಲ, ಬಟ್ ಸ್ವಲ್ಪ ಕಪ್ಪಗಿದೆ. ಇದು ಸಹ ಒಂದು ಏನು ಕ್ಷಾರ ಸಹಿಷ್ಣುತೆ ಅಂದರೆ ಹೆಚ್ಚಾಗಿ ಏನು ಲವಣಾಂಶಗಳು ಇರತಕ್ಕಂಥ ಒಂದು ಭೂಮಿನಲ್ಲಿಯೂ ಸಹ ಈ ಒಂದು ಬೆಳೆನ ನೀವು ಬೆಳಿಬೋದು. ಇನ್ನು ಹಿಂದೆ ಹೇಳಿದೆ ಹಲವಾರು ಭತ್ತದ ತಳಿಗಳಿಗೆ ಹುಡುಗಿರ ಹೆಸರು ಇಟ್ಬಿಟ್ಟಿದ್ದಾರೆ. ಇದರ ಹೆಸರು ಲಾವಣ್ಯ ಅಂತ. ಸೊ ಲಾವಣ್ಯ ಬಂದ್ಬಿಟ್ಟು ಇದು ಸಹ ಒಂದು ಸಾಂಪ್ರದಾಯಿಕ ಒಂದು ಭತ್ತದ ತಳಿ. ಇನ್ನು ಈ ಒಂದು ಭತ್ತದ ತಳಿ ಹೆಸರೇ ನಮಗೆ ಒಂಥರ ಡಿಫ್ರೆಂಟ್ ಆಗಿದೆ, ಬೇವು ಬೆಲ್ಲ ಅಂತ ಅಂದ್ಬಿಟ್ಟು. ಈ ಒಂದು ಭತ್ತದ ತಳಿನಲ್ಲಿ ಅತ್ಯಂತ ಹೆಚ್ಚು ಲವಣಾಂಶ ಮತ್ತು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಒಂದು ಭತ್ತದ ತಳಿ ಆಗಿರುತ್ತೆ. ಹಾಗೆ ಮುಂದೆ ಹೊರಟ್ರೆ ಮತ್ತೊಂದು ಗ್ರಾಮಸಾಲೆ ಅಂತ ಅಂದ್ಬಿಟ್ಟು, ಗ್ರಾಮಸಾಲೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗೆ ಮುಂದೆ ಹೋಗೋಣ, ಇದು ಬಂದ್ಬಿಟ್ಟು ನ್ಯಾರ ಮಿಂಡ ಅಂತ ಅಂದ್ಬಿಟ್ಟು. ಸೊ ಇದು ಕೂಡ ಒಂದು ಸಾಂಪ್ರದಾಯಿಕ ಒಂದು ಭತ್ತದ ತಳಿ. ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಪರ್ಪಲ್ ಕಲರ್ ಎಲ್ಲ ಇದೆ.